ತೋರಿಕೆ ನಿಯಮಗಳಿರ್ತಾವೆ ಕೆಲವೆಲ್ಲ. ಇದೇ ತಾನೇ ಅದೇ ಬಟ್ಟೆನ ಹಾಕೊಂಡು ಕೂತ್ಕೋಬೇಕು, ರೇಷ್ಮೆ ವಸ್ತ್ರವನ್ನ ಹಾಕೊಂಡು ಕೂತ್ಕೋಬೇಕು, ಇದೇ ಥರದ ಪೂಜೆ ಮಾಡಬೇಕು, ಇಷ್ಟೇ ಹೂಗಳನ್ನು ಅರ್ಪಿಸಬೇಕು, ನಾನು ಭಕ್ತನಾಗಿ ಕಾಣಿಸ್ಕೊಳ್ಬೇಕಾದ್ರೆ ಹಿಂಗೆ ಈ ರೀತಿಯ ಈ ಥರದ ವೇಷಭೂಷಗಳನ್ನು ಹಾಕೋಬೇಕು. ಗೋಮುಖ ವ್ಯಾಘ್ರದ ವೇಷಭೂಷಣಗಳು ಅದನ್ನು ಹಾಕೊಂಡು ಕೂತ್ಕೊಂಡಾಗ ನಾವು ಆಕರ್ಷಿತರಾಗ್ತೀವಿ, ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ ಅನ್ನೋ ಭಾವನೆ. ಆ ಥರದ್ದು ಯಾವುದೂ ಇಲ್ಲಿ ಸತ್ಯ ಕೇಳಿಲ್ಲ. ಇಲ್ಲ, ಕೆಲವು ಸಮಯದಲ್ಲಿ ಏನಾಗ್ತದೆ ಅಂದ್ರೆ ತಾವು ಭಗವಂತನಲ್ಲಿ ಲೀನ ಆಗ್ಬೇಕು ಹೊರತು ತಾವೇ ದೇವರಾಗ್ತಕ್ಕಂಥ ಎಷ್ಟೋ ಒಂದು ಉದಾಹರಣೆಗಳನ್ನು ನೋಡಿದ್ದೀವಿ. ವ್ಯಕ್ತಿ ಪೂಜೆ ವಿರೋಧಿಸ್ತಾಳು, ವ್ಯಕ್ತಿ ಪೂಜೆನೇ ವಿರೋಧಿಸ್ತಾಳೆ. ಈ ನೋಡಿ, ಕೆಲವು ಬೂಟಾಟಿಕೆ ದಾಸಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಾದ ಪೂಜೆ ಮಾಡ್ತಕ್ಕಂಥದ್ದು. ಹೌದು, ಪಾದ ಪೂಜೆ ಮಾಡಿಬಿಟ್ಟು ಅವನು ಹುನುಮಾನವನೇ, ತಾವೇ ದೇವರ, ಅವನಲ್ಲೂ ಕೂಡ ಎಲ್ಲ ವಿಚಾರಗಳು ಇರ್ತಾವೆ. ಆದರೆ ಅಂಥ ದುಷ್ಟ ವ್ಯಕ್ತಿ ಸ್ವಭಾವದನ್ನ ಪೂಜೆ ಮಾಡಿಬಿಟ್ಟು ಪಾದ ಪೂಜೆ ಮಾಡಿ ಆ ನೀರನ್ನು ಚಿಮಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ಮಾಡ್ತಾರೆ. ಇಂಥವೆಲ್ಲ ನಮ್ಮ ವಚನಕಾತಿಯರು ವಿರೋಧಿಸ್ತಾರೆ. ಅಲ್ಲ, ನೀವು ಹೇಳಿದಾಗ ನನಗೊಂದು ಘಟನೆ ನೆನಪಿರುತ್ತೆ. ನಾನು ಹೈಸ್ಕೂಲ್ ಓದಬೇಕಾದ್ರೆ ಯಾವುದೋ ಒಂದು ದಿಂಡಿ ಅಂತಕ್ಕಂಥ ಒಂದು ವಾರ್ಕರಿ ಸಂಪ್ರದಾಯಕ್ಕೆ ನಾನು ಕೂಡ ಹೋಗಿದ್ದೆ. ಅಲ್ಲಿ ಏನಾಗುತ್ತೆ, ರಾತ್ರಿ ಎಲ್ಲ ಜಾಗರಣೆ ಮಾಡಿಬಿಟ್ಟು ಕೊನೆಗೆ ತಾಳ ಮೃದಂಗದ ಜೊತೆಗೆ ವಿಠಲನ ಒಂದು ನಾಮಸ್ಮರಣೆ ಮೂಲಕ ನಾವು ಭಗವಂತನಲ್ಲಿ ತಲ್ಲಿನಾಗ್ತಾರೆ. ಕೊನೆಗೆ ಏನಾಯಿತು ಅಂತಂದರೆ ಎಲ್ಲ ಆಯಿತು, ಬೆಳಗಿನ ಜಾವ ಒಂದು 4 ಗಂಟೆ ಆಯಿತು. ಎಲ್ಲ ಹಿರಿಯರು, ನಾನು ಅವಾಗ ಇನ್ನೂ ಚಿಕ್ಕವನು, ಎಷ್ಟು ಅಂದರೆ ಒಂದು ಹೈಸ್ಕೂಲ್ ಏನೋ ಓದ್ತಾ ಇದ್ದೆ ಅಥವಾ PUC ಏನೋ ಓದ್ತಾ ಇದ್ದೆ. ಅವ್ರು ಎಲ್ಲರೂ ಹಿರಿಯರೆಲ್ಲ ಖಾಲಿ ಬೀಳಕ್ಕೆ ಬಂದರು. ನನಗೆ ಕೊನೆಗೆ ಅಲ್ಲಿ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಅಲ್ಲಿ ನನಗೆ ಖಾಲಿ ಬೀಳ್ತಕ್ಕಂಥ ಒಂದು ಭಗವಂತನ ನಾಮಸ್ಮರಣೆ ಮಾಡಿ ಜಪವನ್ನು ಮಾಡಲಿಕ್ಕೆ ಹೋಗ್ತಿರ್ತಕ್ಕಂಥವ್ರಿಗೆ ಹಿರಿಯರೆಲ್ಲ ಖಾಲಿ ಬೀಳೋದು ಎಷ್ಟು ಸೂಕ್ತ ಅಂತಂದು ಕೊನೆಗೆ ಅವತ್ತೇ ಲಾಸ್ಟ್ ನಾನು ಕೊನೆಗೆ ಆ ಒಂದು ಸಂಪ್ರದಾಯಕ್ಕೆ ಅಲ್ಲಿ ವಯಸ್ಸಿನ ಅಂತರವನ್ನು ನೋಡಿದಲೇ ಹಿರಿಯರು ಕೂಡ ಕಿರಿಯರಿಗೆ ಖಾಲಿ ಬೀಳ್ತಕ್ಕಂಥ ಪದ್ಧತಿ, ಅದನ್ನು ನಾನು ನೇರವಾಗಿ ನನ್ನ ಮನಸ್ಸು ತಡ್ತದೆ. ಅದನ್ನು ನಾವು ವಿರೋಧಿಸ್ತೇವೆ, ನಾನು ವಿರೋಧಿಸ್ತೇವೆ. ಯಾಕಂದರೆ ಅಂತ ಆಮೇಲೆ ಹಿರಿಯರು ಕಿರಿಯರು ಅಂತಾರ ನಮಸ್ಕಾರಕ್ಕೆ ಅಥವಾ ಪಾದಸ್ಪರ್ಶಕ್ಕೆ ಆ ವ್ಯಕ್ತಿ ಅರ್ಹನ ಅನ್ನೋದನ್ನು ನೋಡಬೇಕು. ಮನುಷ್ಯ ತಾನು ದೇವರ ಪೂಜೆ ಮಾರ್ಗದೊಳಗೆ ದೇವರ ಪೂಜೆ ಮಾಡೋದ್ರ ಜೊತೆಗೆ ಅಥವಾ ವ್ಯಕ್ತಿ ಪೂಜೆಯನ್ನು ಮಾಡ್ಕೊಳ್ತಾರೆ, ತಾನೇ ದೇವರಾಗ್ತಾನೆ, ಮತ್ತೆ ತಾನೇ ದೇವರು ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ತಾನಲ್ಲ, ಇದು ಮೌಢ್ಯತೆ. ತಾನು ದೇವರಲ್ಲ, ತಾನು ಶ್ರೇಷ್ಠನೂ ಅಲ್ಲ, ತಾನು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಒಂದು ಸಾಮಾನ್ಯ ಆತ್ಮ. ಅದು ಪರಮಾತ್ಮನನ್ನ ಹಂಬಲಿಸ್ತಕ್ಕಂಥ ಆತ್ಮನೇ ಹೊರತು ತಾನೇ ಪರಮಾತ್ಮನಾಗಿ ಹೊರಟಿರ್ತಕ್ಕಂಥದ್ದು ತುಂಬಾ ತಪ್ಪು ಕಲ್ಪನೆ. ಇಂತಹ ಸರಳ ಪೂಜೆ ಮತ್ತೆ ಏಕಾಗ್ರತೆಯ ಪೂಜೆ ಪುರಸ್ಕಾರದಲ್ಲಿ ಮೊದಲು ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇದ್ದಾಗ ನಮ್ಮಲ್ಲಿ ಭಗವಂತನ ಸಹಕಾರ ಆಗುತ್ತೆ. ಪೂಜೆ ಅಂದ ಕೂಡಲೇ ಆತ್ಮ ಮತ್ತು ಪರಮಾತ್ಮನ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನು ಏರ್ಪಡ್ತಕ್ಕಂಥ ಒಂದು ಸನ್ನಿವೇಶ ಅದು. ಆತ್ಮ, ನಾವು ಆತ್ಮ, ಅವನು ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ ನಡುವೆ ಒಂದು ಅವಿನಾಭಾವ ಸಂಬಂಧವನ್ನು ಉಂಟು ಮಾಡ್ತಕ್ಕಂಥ ಒಂದು ಸನ್ನಿವೇಶನೇ ನಾವು ಪೂಜೆ ಅಂತ ಕರಿತೀವಿ. ಸೊ ಇಂಥ ಪೂಜೆ ಪುರಸ್ಕಾರಗಳನ್ನು ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ವಿರೋಧಿಸ್ತಾರೆ. ತಮ್ಮ ವಚನಗಳ ಮೂಲಕ ನಮ್ಮ ಅನೇಕ ಜನ ವಚನಕಾತಿಯರು ಅದ್ರ ಬಗ್ಗೆ ಆ ಮೌಢ್ಯದ ವಿರುದ್ಧವಾಗಿ ವಚನಗಳನ್ನು ಹೇಳಿದ್ದಾರೆ.